ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 12ೋऽಧ್ಯಾಯಃ. ಭಕ್ತಿಯೋಗಃ. ತುಲ್ಯನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಸಂತುಷ್ಟೋ ಏನ ಕೇನಚಿತ್, ದೊರಕಿದುದರಲ್ಲಿ ತೃಪ್ತಿಯನ್ನು ಪಡೆಯುವವನು. ಸನಾತನ ಧರ್ಮದಲ್ಲಿ ಸತ್ಕಾರ ಒಂದು ಸಂಪ್ರದಾಯ. ಅತಿಥಿಯನ್ನು ತಮ್ಮ ಮಿತಿಯಲ್ಲಿ, ಕೆಲವೊಮ್ಮೆ ಮಿತಿಗೂ ಅಧಿಕವಾಗಿ ಸತ್ಕರಿಸುವುದು ಕಾಣಬಹುದು. ಅನ್ನ, ವಸ್ತ್ರ, ಇತರ ವಸ್ತುಗಳನ್ನು ಅವರವರ ಯೋಗ್ಯತೆಗನುಗುಣವಾಗಿ ಕೊಡಬೇಕು. ಯಾವುದೇ ದಾನ ಕೊಡುವವನಿಗೂ ಹೊರೆಯಾಗಬಾರದು ಹಾಗೂ ತೆಗೆದುಕೊಳ್ಳುವವನಿಗೂ ಹೊರೆಯಾಗಬಾರದು. ಹಿಂದೆ ಹಣ, ವಸ್ತ್ರದಿಂದ ತೃಪ್ತನಾಗದಿದ್ದರೆ ಊಟದಿಂದಲಾದರೂ ತೃಪ್ತಿಪಡಿಸಬಹುದೆಂಬ ಆಶಾಭಾವನೆಯಿಂದ ಸಾಧಾರಣ ಊಟ ಇರುತ್ತಿತ್ತು. ಅದು ಹೇಗೇ ಇರಲಿ, ಪಡೆದವರು ಅತೀವ ಸಂತೋಷದಿಂದ ಸ್ವೀಕರಿಸಿ ಆಶೀರ್ವದಿಸಿ ಹೋಗುವುದನ್ನು ಕಾಣಬಹುದಿತ್ತು. ಆದರೆ ಇಂದಿನ ಆಡಂಬರದ ಜೀವನದಲ್ಲಿ ಹಣ, ವಸ್ತ್ರ, ಊಟ ಕೊಟ್ಟರೆ ತೃಪ್ತಿಪಟ್ಟುಕೊಳ್ಳುವವರಿಗಿಂತ ಅದರಲ್ಲಿರಬಹುದಾದ ನ್ಯೂನತೆ ಹುಡುಕುವವರೇ ಹೆಚ್ಚು. ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವ ಬದಲು ಸಣ್ಣ ವಿಷಯವನ್ನೂ ದೊಡ್ಡದು ಮಾಡಿ ವಿವಾದಕ್ಕೆ ಕಾರಣವಾಗುವ ಮನುಷ್ಯ ಮನೆಯಲ್ಲಿ ತಾಯಿಯೋ ಅಥವಾ ಮಡದಿಯೋ ಮಾಡಿದ ಪದಾರ್ಥಗಳಲ್ಲೂ ತಪ್ಪು ಹುಡುಕಿ ವೈಮನಸ್ಸು ತಾಳುವುದು ಕಾಣಬಹುದು. ತನಗೆ ಇಂದು ದೊರೆತದ್ದು ಭಗವಂತನ ಪ್ರಸಾದ ಎಂಬ ಭಾವದಿಂದ ಬಂದದ್ದನ್ನು ಸ್ವೀಕರಿಸಿದರೆ ಮನಸ್ಸು ಉದ್ವೇಗಗೊಳ್ಳದು. ಉದ್ಯೋಗ ಇರಬಹುದು, ಇಲ್ಲವೇ ಇತರ ಅವಕಾಶಗಳಿರಬಹುದು. ಬಂದಾಗ ಸದುಪಯೋಗ ಪಡಿಸಿಕೊಳ್ಳುವುದು ಬಿಟ್ಟು ತನ್ನ ಯೋಗ್ಯತೆಗೆ ಇದಲ್ಲವೆಂದು ಕುಳಿತರೆ ನಷ್ಟ ತನಗೇ ಎಂದು ತಿಳಿಯಬೇಕಲ್ಲದೆ ಅಂತಹ ವ್ಯಕ್ತಿಗಳು ಭಗವಂತನ ಕೃಪೆಗೂ ಪಾತ್ರರಾಗದೆ ಮತ್ತೆ ಮತ್ತೆ ಈ ಪ್ರಪಂಚಕ್ಕೆ ಬರುತ್ತಲೇ ಇರಬೇಕು. ಅನಿಕೇತಃ ಎಂದರೆ ತನ್ನ ಮನೆ ಎಂಬ ಅಭಿಮಾನ ಇಲ್ಲದವನು. ಮನುಷ್ಯನಿಗೆ ಭೂಮಿ ಹಾಸಿಗೆಯಾದರೆ ಆಕಾಶವೇ ಮನೆಯ ಚಾವಣಿ. ತನ್ನ ಭೌತಿಕ ದೇಹವನ್ನು ಈ ಭೂಮಿಯ ಯಾವುದೇ ಪ್ರದೇಶದಲ್ಲಿಯಾದರೂ ಪಾಲನೆ ಪೋಷಣೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟ ಭಗವಂತ ಮಾನಸಿಕವಾಗಿ ಸಪ್ತ ಲೋಕಗಳಾಚೆಯೂ ವಿಹರಿಸಲು ಸ್ವಾತಂತ್ರ್ಯ ಕಲ್ಪಿಸಿದ್ದಾನೆ. ಪರಸ್ಪರ ಸಹಾಯ ಸಹಕಾರದಿಂದ ಮನುಷ್ಯ ಸೌಹಾರ್ದಯುತವಾಗಿ ಬಾಳಿ ಇಡೀ ಜಗತ್ತನ್ನು ಕಲ್ಪಿತ ಸ್ವರ್ಗಕ್ಕೆ ಸಮಾನವಾಗಿ ಬೆಳೆಸಬಹುದಿತ್ತು. ತಾನೂ ತಿನ್ನದೆ ಇತರರಿಗೂ ಕೊಡದೆ ಅತಿಯಾಸೆಯಿಂದ ಎಲ್ಲಕ್ಕೂ ಬೇಲಿ ಹಾಕಿ ತನ್ನ ಚಲನವಲನಗಳಿಗೂ ತಾನೇ ತಡೆ ತಂದುಕೊಂಡಿದ್ದಾನೆ. ಇಂದು ಮನುಷ್ಯನೇ ಹಾಕಿಕೊಂಡ ಬೇಲಿಯಿಂದ ಇಡೀ ಜಗತ್ತು ಛಿದ್ರಗೊಂಡು ದೇಶ ಅಥವಾ ರಾಜ್ಯ ಎಂಬ ಹೆಸರಿನಿಂದ ನೂರಾರು ಪ್ರಪಂಚ ಸೃಷ್ಟಿಯಾಗಿದೆ. ಹೀಗೆ ಸೃಷ್ಟಿಯಾದ ದೇಶ ಅಥವಾ ರಾಜ್ಯಗಳಲ್ಲಿ ಹುಟ್ಟಿದವರೂ ಕೂಡ ತಮ್ಮ ಸ್ವಾತಂತ್ರ್ಯ ಕಳೆದುಕೊಂಡು ಒಂದು ಜೋಪಡಿಗೆ ಜೋತು ಬಿದ್ದಿರುವುದಕ್ಕೆ ಕಾರಣ ದ್ವೇಷ, ಅಸೂಯೆಗಳು. ಮನುಷ್ಯ ಸಂಘಜೀವಿ, ಸಮಾಜವಿಲ್ಲದೆ ಬದುಕಲಾರ. ತನ್ನ ಬದುಕಿಗೆ ಬೇಕಾದ ಸೌಲಭ್ಯಗಳನ್ನು ತಾನೇ ಉತ್ಪಾದನೆ ಮಾಡಲಾರ. ವೈಯಕ್ತಿಕ ಬದುಕಿಗೆ ಹೆಚ್ಚಿನ ಮಹತ್ವ ಕೊಡುವ ಈತ ತಾನು, ತನ್ನದು, ತನ್ನವರು ಎಂಬುದರಲ್ಲೇ ಕಾಲ ಕಳೆಯುತ್ತಾನೆ. ತನ್ನ ಮನೆ ಎಂಬ ಮೋಹಕ್ಕೆ ಜೋತು ಬೀಳುವ ಈತ ಬೇಕಾದ್ದು ಬೇಡದ್ದು ಎಲ್ಲವನ್ನೂ ಕೊಂಡು ತಂದು ತನ್ನ ಮನೆಯನ್ನು ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಿ ಮಾನಸಿಕವಾಗಿ ತನ್ನನ್ನು ಈ ಜೋಪಡಿಗೆ ಕಟ್ಟಿಹಾಕಿಕೊಂಡು ಇದರ ಕಾವಲುಗಾರನಾಗುತ್ತಾನೆ. ಮದುವೆ ಅಥವಾ ಇತರ ಶುಭ ಕಾರ್ಯಗಳನ್ನು ಪರಸ್ಪರ ಸಹಾಯ ಸಹಕಾರದಿಂದ ಸುಲಭವಾಗಿ ನಡೆಸಿ ಬಂಧು ಬಾಂಧವರು ಕಲೆತು ಸಂತೋಷದಿಂದ ಕಳೆಯಲು ಹಿರಿಯರು ಹಾಕಿಕೊಟ್ಟ ಮಾರ್ಗ ಇಂದು ಬೆಲೆ ಬಾಳುವ ವಸ್ತುಗಳನ್ನು ಮೈಮೇಲೆ ಹೊತ್ತು ಪ್ರದರ್ಶನ ಮಾಡುತ್ತಾ ಪ್ರತಿಷ್ಠೆ ತೋರಿಸುವುದರ ಜೊತೆಗೆ ಬೆಲೆ ಬಾಳುವ ವಸ್ತುಗಳ ಮಾರುಕಟ್ಟೆಗೆ ಪ್ರದರ್ಶನ ಕೇಂದ್ರವಾಗಿರುವುದು ಶೋಚನೀಯ. ವರ್ಷದ ಇತರ ದಿನಗಳಲ್ಲಿ ಮನೆಯನ್ನು ವಸ್ತುಗಳನ್ನಿಡುವ ಗೋದಾಮು ಮಾಡಿ ವಸ್ತುಗಳ ಕಾವಲುಗಾರನಾಗಿ ನಿದ್ರೆ ಹಾಗೂ ನೆಮ್ಮದಿ ಕಳೆದುಕೊಂಡು ಬಾಳುವುದನ್ನು ಕಾಣಬಹುದು. ವ್ಯಾಪಾರಿ ಉಳಿದಲ್ಲೇ ಪಟ್ಟಣ ಎಂಬ ಗಾದೆಯಂತೆ ಸಮಾಜದಲ್ಲಿ ಎಲ್ಲರೂ ಸಂಚರಿಸುತ್ತಲೇ ಇರಬೇಕು. ಜ್ಞಾನವನ್ನು ಅರಸುತ್ತಾ ಜ್ಞಾನವನ್ನು ಹಂಚುವ ಸಮಾಜದ ಮುಖ ಎನ್ನಲ್ಪಡುವ ಮನುಷ್ಯ ಒಂದೇ ಪ್ರದೇಶದಲ್ಲಿ ಕುಳಿತರೆ ಅದೆಷ್ಟು ಜನ ಈತನಿಂದ ಪ್ರಯೋಜನ ಪಡೆದಾರು? ವಸ್ತುವನ್ನು ಸಂಗ್ರಹ ಮಾಡಿ ಹಂಚುವ ಸಮಾಜದ ಹೊಟ್ಟೆ ಎನಿಸಿಕೊಂಡವ ಒಂದೆಡೆ ಕುಳಿತರೆ ವಸ್ತುಗಳ ವಿನಿಮಯವಿಲ್ಲದೆ ಸಮಾಜಕ್ಕೆ ತೊಂದರೆ ನಿಶ್ಚಿತ. ರಕ್ಷಣೆಯ ಹೊಣೆ ಹೊತ್ತ ಸಮಾಜದ ಭುಜ ಎನ್ನುವ ವರ್ಗ ಶ್ರೀರಾಮನಂತೆ ದುರ್ಬಲರ ರಕ್ಷಣೆಗೆ ನಿಲ್ಲುವ ಮನೆಗೆ ಅಂಟಿ ಕುಳಿತರಾದೀತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಮಯದಲ್ಲಿ ಕಾಲದ ಬದಲಾವಣೆಯಿಂದ ದೊರೆಯುವ ಮಳೆ, ಚಳಿ, ಬಿಸಿಲು ಆಧರಿಸಿ ಬೆಳೆ ಬೆಳೆಯಲು ಸಮಾಜದ ಸ್ತಂಭವೇ ಆಗಿರುವಂತಹವರು ಜೋಪಡಿಗೆ ಜೋತು ಬಿದ್ದರೆ ಸಮಾಜಕ್ಕೆ ಆಹಾರ ಪದಾರ್ಥಗಳು ಅಥವಾ ಇತರ ವಸ್ತುಗಳು ದೊರೆಯಲು ಸಾಧ್ಯವೇ?
ತನ್ನ ಸಂಕುಚಿತ ಭಾವದಿಂದ ಈ ಬೃಹತ್ ಬ್ರಹ್ಮಾಂಡವನ್ನು ಮನೆಯೆಂಬ ಸಣ್ಣ ಜೋಪಡಿಗೆ ಇಳಿಸಿರುವ ಮನುಷ್ಯ ತನ್ನ ಕುಟುಂಬದವರ ಜೊತೆ ಬದುಕಲಾರದೆ ಬೇರೆಯಾಗಿ ಮನೆಯಲ್ಲಿರುವವರು ಕೂಡ ಸಹಬಾಳ್ವೆ ಮಾಡದೆ ಜೋಪಡಿಯೊಳಗಿನ ಸಣ್ಣ ಕೋಣೆಗೆ ತನ್ನನ್ನು ಬಂಧಿಸಿಕೊಂಡಿರುವುದು ಇಂದಿನ ಸತ್ಯ. ತನ್ನ ಮನೆಯನ್ನು ಬಳಸುವುದಕ್ಕಿಂತ ಹೆಚ್ಚು ಸಾರ್ವಜನಿಕ ಭೂಮಿಯನ್ನು ಬಳಸಿದರೂ ಜೋತು ಬಿದ್ದಿರುವುದು ಮಾತ್ರ ತನ್ನ ಮನೆಯೆಂಬ ಗೋದಾಮಿಗೆ. ಮನುಷ್ಯ ಮನೆಯ ಬಗ್ಗೆ ವ್ಯಾಮೋಹಗೊಂಡಷ್ಟು ಹೆಚ್ಚು ಹೆಚ್ಚು ಭೋಗಜೀವಿಯಾಗುವುದರಲ್ಲಿ ಸಂದೇಹವಿಲ್ಲ. ಮನೆಯೆಂಬ ಅಭಿಮಾನವಿಲ್ಲದವರು ಸಮಾಜಮುಖಿ ಕಾರ್ಯ ಮಾಡುವುದರ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗುವುದು ಖಚಿತ. ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ ಎಂದರೆ ಸ್ಥಿರ ಬುದ್ಧಿಯುಳ್ಳ ಭಕ್ತನು ನನಗೆ ಪ್ರಿಯನು. ಸ್ಥಿರ ಬುದ್ಧಿ ಇಲ್ಲದಿದ್ದರೆ ಮನಸ್ಸು ಚಂಚಲ, ಮಾಡುವ ಕಾರ್ಯವೆಲ್ಲವೂ ಅಯೋಮಯವಾಗುತ್ತದೆ. ಸದಾ ಸಂಚರಿಸುತ್ತಲೇ ಇರುವ ಮನಸ್ಸಿಗೆ ತಡೆ ಹಾಕಿ ಉತ್ತಮ ಕಾರ್ಯ ಕೈಗೊಳ್ಳಲು ನಿಧಾನವಾಗಿ ಹದ ಮಾಡಬೇಕು. ಚಂಚಲ ಮನಸ್ಸಿನವರಿಂದ ಹಗೆತನ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಸ್ಥಿರ ಬುದ್ಧಿ ಇಲ್ಲದವರು ಹೇಳುವುದು ಒಂದು, ಮಾಡುವುದು ಇನ್ನೊಂದು. ತಾವು ಹೇಳುವ ಮಾತಿನ ಮೇಲೆ ನಿಲ್ಲದ ಇವರು ತಮ್ಮ ಜೀವನದಲ್ಲಿ ಸೋಲುವುದೇ ಹೆಚ್ಚು. ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವ ಬೆಳಗುವುದು ಆತನ ದೇಹ ಹಾಗೂ ಮನಸ್ಸು ಆರೋಗ್ಯಕರವಾಗಿದ್ದಾಗ ಮಾತ್ರ. ಪಂಚಭೂತಗಳಿಂದಾದ ದೇಹದಲ್ಲಿ ನೀರು ಹಾಗೂ ಗಾಳಿ ದೇಹದ ಒಳಗಿನ ಪ್ರತಿ ನರನಾಡಿಗಳಲ್ಲಿ ಸದಾ ಚಲಿಸುತ್ತಿದ್ದರೆ ದೇಹಕ್ಕೆ ಬೇಕಾಗುವ ಶಕ್ತಿ ಉತ್ಪಾದನೆಯಾಗಿ ದೇಹ ತನಗೆ ಬೇಕಾಗುವ ಪೋಷಕಾಂಶಗಳನ್ನು ಆಹಾರದಿಂದ ಸಂಸ್ಕರಿಸಿ ಪಡೆಯುತ್ತದೆ. ದೇಹವನ್ನು ನಡೆಸುವ ಮನಸ್ಸು ಚಂಚಲವಾಗಲು ಕಾರಣ ಅನಾರೋಗ್ಯ. ತನ್ನ ದೇಹವನ್ನು ಸದಾ ಶೋಷಣೆ ಮಾಡುವ ಮನುಷ್ಯ ದೇಹದ ಪೋಷಣೆಗೆ ಒಂದಿಷ್ಟು ಸಮಯ ವ್ಯಯಿಸಲಾರ. ಗ್ರಂಥಿಗಳ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದ ದೇಹಕ್ಕೆ ಬೇಕಾಗುವ ರಾಸಾಯನಿಕ ಉತ್ಪಾದನೆಯಾಗದೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಅಸಾಧ್ಯವಾಗುತ್ತದೆ. ಸ್ಥಿರ ಬುದ್ಧಿಯುಳ್ಳವರು ತನಗೆ ಪ್ರಿಯ ಎನ್ನುವ ಕಾರಣಕ್ಕಾದರೂ ಮನುಷ್ಯ ಒಂದಿಷ್ಟು ದೈಹಿಕ ಕಸರತ್ತಿನ ಮೂಲಕವಾದರೂ ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ಸಾಮಾಜಿಕವಾಗಿಯೂ ಆರೋಗ್ಯಕರ ಜೀವನ ನಡೆಸಬಹುದು. ಹರಿ ಓಂ ತತ್ಸತ್.